ಸ್ನೇಹಿತರೆ, ನಿಮಗೆ ಒಂದು ಸಣ್ಣ ಪ್ರಶ್ನೆ ಕೇಳಲೆ. ಧ್ಯಾನ ಮಾಡಿದ್ದೀರಾ? ಶ್ಲೋಕ ಓದಿದ್ದೀರಾ? ಆಧ್ಯಾತ್ಮಿಕ ವಿಡಿಯೋಗಳನ್ನು ನೋಡಿದ್ದೀರಾ? ಆದರೂ ಒಳಗೆ ಶಾಂತಿ ಇಲ್ಲ, ಕೋಪ ಕಡಿಮೆಯಾಗಿಲ್ಲ, ರಾತ್ರಿ ಮನಸ್ಸು ನಿಲ್ಲೋದಿಲ್ಲ. ಯಾಕೆ ಹೀಗಾಗ್ತದೆ? ಕಾರಣ ಒಂದೇ: ಮೈಂಡ್ಫುಲ್ನೆಸ್ ಬಗ್ಗೆ ನಿಮಗೆ ಕೊಟ್ಟ ಉತ್ತರ ಅರ್ಧ ಸತ್ಯ ಮಾತ್ರ. ಭಗವಾನ್ ಬುದ್ಧರು ಹೇಳಿದ ಆ ಸತಿಯ ಅಸಲಿ ಅರ್ಥ ಇಲ್ಲೇ ಶುರುವಾಗೋದು. ಆ ರಹಸ್ಯ ಏನು ಅಂತ ಇವತ್ತು ನಾನು ನಿಮಗೆ ಹೇಳ್ತೇನೆ. ಜನ ಮೈಂಡ್ಫುಲ್ನೆಸ್ ಅಂದ್ರೆ ಏನ್ ಅಂದ್ಕೊಂಡಿದ್ದಾರೆ ಗೊತ್ತಾ? ಯಾವುದೋ ಒಂದು ಮೂಲೆಯಲ್ಲಿ ಕಣ್ಣು ಮುಚ್ಚಿ ಕೂತ್ಕೊಳ್ಳೋದು, ದೀರ್ಘವಾಗಿ ಉಸಿರಾಡೋದು, ಆ ಕ್ಷಣಕ್ಕೆ ಸ್ವಲ್ಪ ಶಾಂತವಾಗಿರೋದು, ಆಮೇಲೆ ಕಣ್ಣು ಬಿಟ್ಟ ತಕ್ಷಣ ಮತ್ತೆ ಅದೇ ಹಳೆ ಟೆನ್ಷನ್ ಜೀವನಕ್ಕೆ ಮರಳೋದು. ನೋಡಿ, ಇದು ಕೇವಲ ಒಂದು ಸ್ಪಾ ಹೋದ ಹಾಗೆ ಅಥವಾ ಮಸಾಜ್ ಮಾಡಿಸಿಕೊಂಡ ಹಾಗೆ ಅಷ್ಟೇ. ಆದರೆ ಬುದ್ಧ ಹೇಳಿಕೊಟ್ಟ ಮೈಂಡ್ಫುಲ್ನೆಸ್ ಇದಲ್ವೇ ಅಲ್ಲ. ಬುದ್ಧ ಬಳಸಿದ ಪಾಲಿ ಭಾಷೆಯಲ್ಲಿ ಇದನ್ನ ಸತಿ ಅಂತಾರೆ. ಸತಿ ಅಂದ್ರೆ ವಿಷಯಗಳನ್ನ ಅವು ಹೇಗಿವೆಯೋ ಹಾಗೆ ನೋಡೋದು. ನಮಗೆ ಬೇಕಾದ ಹಾಗೆ ಅಲ್ಲ, ಅಥವಾ ಯಾವುದೋ ಭಯ ಇಟ್ಕೊಂಡು ಅಲ್ಲ. ಆ ವಿಷಯದ ಅಸಲಿಯತ್ತು ಏನಿದೆಯೋ ಅದನ್ನ ನಿಖರವಾಗಿ ನೋಡೋದು. ಧ್ಯಾನ ಅಂದ್ರೆ ಮನಸ್ಸನ್ನ ಬಲವಂತವಾಗಿ ನಿಲ್ಲಿಸೋದಲ್ಲ. ಮನಸ್ಸು ಎಲ್ಲೆಲ್ಲೋ ಓಡ್ತಿದೆಯಲ್ಲ, ಅದನ್ನ ಸುಮ್ಮನೆ ಗಮನಿಸೋದು. ಅದೇ ಸತಿ. ಈ ಒಂದು ಸಣ್ಣ ಬದಲಾವಣೆ ಇದೆಯಲ್ಲ, ಇದು ನಿಮ್ಮ ಇಡೀ ಜೀವನದ ದೃಷ್ಟಿಕೋನವನ್ನೇ ಬದಲಿಸಿಬಿಡತ್ತೆ. ಯಾರೋ ಒಬ್ಬರು ಎಲ್ಲರ ಮುಂದೆ ನಿಮಗೆ ಅವಮಾನ ಮಾಡಿಬಿಡ್ತಾರೆ. ಆ ಕ್ಷಣ ನಿಮ್ಮ ಒಳಗಡೆ ಏನಾಗ್ತದೆ ಗೊತ್ತಾ? ಮೊದಲು ಆ ಮಾತು ಕೇಳಿದ ತಕ್ಷಣ ಎದೆಯಲ್ಲಿ ಏನೋ ಚುಚ್ಚಿದ ಹಾಗೆ ಆಗ್ತದೆ. ಆಮೇಲೆ ತಕ್ಷಣ ಛೇ, ನನಗೆ ಹೀಗೆ ಅಂದ್ರ ಅಂತ ಸಿಕ್ಕಾಪಟ್ಟೆ ನೋವಾಗ್ತದೆ, ಕೋಪ ಬರುತ್ತೆ. ಮೂರನೇ ಹಂತದಲ್ಲಿ ಅವರಿಗೆ ವಾಪಸ್ ಚೆನ್ನಾಗಿ ಬೈಬೇಕು ಅನ್ನೋ ಹಠ ಹುಟ್ಕೊಳ್ಳುತ್ತೆ. ಕೊನೆಗೆ ಆ ಕೋಪ ನಿಮ್ಮನ್ನ ಅಂಟಿಕೊಂಡು ಬಿಡುತ್ತದೆ. ರಾತ್ರಿ ಇಡೀ ಅದೇ ಮಾತು ತಲೆಯಲ್ಲಿ ಓಡ್ತಾ ಇರುತ್ತೆ, ನಿದ್ದೆ ಬರಲ್ಲ. ಇದೆಲ್ಲ ಎಷ್ಟು ವೇಗವಾಗಿ ನಡೆಯುತ್ತೆ ಅಂದ್ರೆ ನಮಗೆ ಗೊತ್ತಾಗೋ ಮೊದಲೇ ನಾವು ಆ ಕೋಪದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರ್ತೀವಿ. ಬುದ್ಧ ಇದನ್ನೇ ಪಟಿಚ್ಚ ಸಮುಪಾದ ಅಂದ್ರು. ಅಂದ್ರೆ ಈ ಮಾನಸಿಕ ನೋವು ಒಮ್ಮಿಂದೊಮ್ಮೆಲೆ ಬರಲ್ಲ. ಅದೊಂದು ಸರಪಳಿ ತರಹ ಹೆಜ್ಜೆ ಹೆಜ್ಜೆಯಾಗಿ ಬೆಳೀತಾ ಹೋಗ್ತದೆ. ಆದ್ರೆ ಈ ಸತಿ ಅನ್ನೋದು ಇದೆಯಲ್ಲ, ಅದು ಈ ಸರಪಳಿಯ ಮಧ್ಯದಲ್ಲೇ ಕಟ್ ಮಾಡುತ್ತೆ. ಯಾರೋ ಬೈದಾಗ ಆ ಚುಚ್ಚಿದ ಅನುಭವ ಆಗ್ತದೆ. ಆ ಕ್ಷಣದಲ್ಲೇ ನೀವು ಓ, ಈಗ ನನಗೊಂದು ನೋವಿನ ಅನುಭವ ಆಗ್ತಿದೆ ಅಂತ ಸುಮ್ಮನೆ ಗಮನಿಸಿದ್ರೆ ಸಾಕು, ಆ ಸರಪಳಿ ಅಲ್ಲಿಗೆ ಮುರಿಯುತ್ತೆ. ಸತಿ ಅಂದ್ರೆ ಮನಸ್ಸನ್ನ ಬಲವಂತವಾಗಿ ಕಟ್ಟಿ ಹಾಕೋದಲ್ಲ. ಆ ಕತೆ ಶುರುವಾಗ್ತಿದೆ ಅಂತ ನಮಗೆ ಅರಿವಾಗೋದು ಅಷ್ಟೇ. ಆ ಒಂದು ಕ್ಷಣದ ಅರಿವೇ ನಮಗೆ ಸಿಗೋ ದೊಡ್ಡ ಸ್ವಾತಂತ್ರ್ಯ. ಇದು ಯಾವುದೋ ಗುಹೆಯಲ್ಲಿ ಕೂತಿರೋ ಸನ್ಯಾಸಿಗಳಿಗೆ ಮಾತ್ರ ಅಲ್ಲ. ಆಫೀಸ್ ಟೆನ್ಷನ್ ಇರೋ ನಿಮಗೆ, ಮಕ್ಕಳನ್ನ ಸಾಕೋ ಜವಾಬ್ದಾರಿ ಇರೋ ತಂದೆ ತಾಯಂದ್ರಿಗೆ, ಅಥವಾ ಸಾಲ ತೀರಿಸೋ ಚಿಂತೆಯಲ್ಲಿರೋ ಸಾಮಾನ್ಯ ಜನರಿಗೆ ಇದು ಎಲ್ಲರಿಗೂ ಬೇಕಾದ ಕಲೆ. ಆಧುನಿಕ ವಿಜ್ಞಾನ ಕೂಡ ಇದನ್ನೇ ಹೇಳ್ತದೆ. ಮೆದುಳಿನಲ್ಲಿ ಒಂದು ಭಾಗ ಇದೆ, ಅದನ್ನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅಂತ ಕರೀತಾರೆ. ಹಳೆಯ ಮಾತನ್ನ ರೀಪ್ಲೇ ಮಾಡ್ತಾ, ಮುಂದಿನ ಚಿಂತೆ ಹುಟ್ಟಿಸ್ತಾ, ಇನ್ನೊಬ್ಬರ ಅಭಿಪ್ರಾಯ ಊಹಿಸ್ತಾ, ನಾವು ಏನೂ ಮಾಡ್ತಿಲ್ದ ಹೊತ್ತಿನಲ್ಲೂ ಈ ಭಾಗ ಓಡ್ತಾನೇ ಇರ್ತದೆ. ಭಗವಾನ್ ಬುದ್ಧರು 2500 ವರ್ಷ ಮೊದಲೇ ಇದನ್ನ ಕಂಡಿದ್ರು. ಅವರು ಇದನ್ನ ಪಪಂಚ ಅಂದ್ರು, ಮನಸ್ಸು ಕತೆ ಕಟ್ಟೋ ಸ್ವಭಾವ. ಸತಿ ಈ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ನ ಬಲವಂತದಿಂದ ನಿಲ್ಲಿಸಲ್ಲ. ಆದ್ರೆ ಕತೆ ಶುರುವಾಗ್ತಿದೆ ಅಂತ ನಮಗೆ ಗೊತ್ತಾಗ್ತದೆ. ಆ ಗೊತ್ತಾಗುವಿಕೆಯೇ ಸ್ವಾತಂತ್ರ್ಯ. ನೀವು ಈ ಸತಿಯನ್ನ ಸ್ವಲ್ಪ ಆಳವಾಗಿ ಅಭ್ಯಾಸ ಮಾಡ್ತಾ ಹೋದ್ರೆ ನಿಮ್ಮಲ್ಲಿ ಒಂದು ಆಶ್ಚರ್ಯಕರವಾದ ಪ್ರಶ್ನೆ ಮೂಡುತ್ತೆ. ಅದೇನಪ್ಪಾ ಅಂದ್ರೆ, ಈಗ ನಿಮ್ಗೆ ಕೋಪ ಬಂತು ಅಂದುಕೊಳ್ಳಿ. ನೀವು ಅದನ್ನ ಸುಮ್ಮನೆ ಗಮನಿಸಿದ್ರಿ. ಅವಾಗ ನಿಮ್ಗೇನು ಅನಿಸುತ್ತೆ? ಕೋಪ ಬಂತು, ನಾನು ಅದನ್ನ ನೋಡಿದೆ ಅಂದಮೇಲೆ ಆ ಕೋಪ ನಾನಲ್ಲ ಅಂತ ಗೊತ್ತಾಗುತ್ತೆ. ಹಾಗೆಯೇ ಒಂದು ದುಃಖ ಬಂತು, ನೀವು ಅದನ್ನ ಗಮನಿಸಿದ್ರಿ, ಅಂದ್ರೆ ಆ ದುಃಖವೂ ನೀವಲ್ಲ. ಹಾಗಾದ್ರೆ ಇದೆಲ್ಲವನ್ನು ಗಮನಿಸ್ತಾ ಇರೋ ಆ ನಾನು ಯಾರು? ಭಗವಾನ್ ಬುದ್ಧರು ಇದಕ್ಕೆ ಕೊಟ್ಟ ಉತ್ತರ ತುಂಬಾ ವಿಚಿತ್ರವಾಗಿದೆ. ಅವರು ಹೇಳಿದ್ರು, ಇದಕ್ಕೆ ಉತ್ತರ ಹುಡುಕ್ಬೇಡಿ, ಆ ಪ್ರಶ್ನೆಯಲ್ಲೇ ಇರಿ ಅಂತ. ಇದನ್ನೇ ಬುದ್ಧ ಅನತ್ತ ಅಥವಾ ಅನಾತ್ಮ ಅಂದ್ರು. ಅಂದ್ರೆ
ನಾನು ಅನ್ನೋದು ಒಂದು ಶಾಶ್ವತವಾದ ವಸ್ತುವಲ್ಲ, ಅದು ಪ್ರತಿ ಕ್ಷಣ ಬದಲಾಗೋ ಒಂದು ಪ್ರವಾಹ ಅಷ್ಟೇ. ಇದು ತಲೆಯಿಂದ ಯೋಚಿಸಿ ಅರ್ಥ ಮಾಡ್ಕೊಳ್ಳೋ ವಿಷಯ ಅಲ್ಲ, ಧ್ಯಾನದ ಮೂಲಕ ಅನುಭವಿಸಬೇಕಿರೋ ಸತ್ಯ. ಸರಿ, ಹಾಗಾದ್ರೆ ಈ ಸತಿಯನ್ನ ದಿನನಿತ್ಯದ ಜೀವನದಲ್ಲಿ ಅಭ್ಯಾಸ ಮಾಡೋದು ಹೇಗೆ? ನೋಡಿ, ಇದಕ್ಕೆ ಅಂತ ನೀವು ಪ್ರತ್ಯೇಕವಾಗಿ ಸಮಯ ಮೀಸಲಿಡೋ ಅಗತ್ಯನೇ ಇಲ್ಲ. ನೀವು ಮನೆಯಲ್ಲಿ ಪಾತ್ರೆ ತೊಳೆಯುವಾಗ ಇರಬಹುದು, ಬಸ್ನಲ್ಲಿ ನಿಂತು ಪ್ರಯಾಣ ಮಾಡ್ತಿರುವಾಗ ಇರಬಹುದು, ಅಥವಾ ನಿಮ್ಮ ಮಗು ಅಳ್ತಿರುವಾಗ ಇರಬಹುದು. ಅಷ್ಟೇ ಯಾಕೆ, ಯಾರೋ ನಿಮ್ಮನ್ನ ಮಾತಿನಿಂದ ನೋಯಿಸಿದಾಗಲೂ ಇದನ್ನ ಮಾಡಬಹುದು. ಆ ಕ್ಷಣದಲ್ಲಿ ನಿಮ್ಮನ್ನ ನೀವು ಒಂದೇ ಒಂದು ಪ್ರಶ್ನೆ ಕೇಳಿಕೊಳ್ಳಿ, ಈ ಕ್ಷಣದಲ್ಲಿ ನಿಜವಾಗಿಯೂ ಏನಿದೆ? ನೆನಪಿಡಿ, ಇದಕ್ಕೆ ಉತ್ತರ ಹುಡುಕಬೇಡಿ ಅಥವಾ ಮನಸ್ಸಿನಲ್ಲಿ ಕತೆ ಕಟ್ಟಬೇಡಿ. ಜಸ್ಟ್ ನಿಮ್ಮ ಒಳಗಡೆ ಏನಾಗ್ತಿದೆ ಅಂತ ಗಮನಿಸಿ. ಎದೆ ಭಾರವಾದ ಹಾಗೆ ಆಗ್ತಿದೆಯಾ? ಸುಮ್ಮನೆ ನೋಡಿ. ಮನಸ್ಸು ಎಲ್ಲೆಲ್ಲೋ ಓಡ್ತಿದೆಯಾ? ಅದನ್ನೂ ನೋಡಿ. ಉಸಿರಾಟದ ವೇಗ ಹೆಚ್ಚಾಗಿದೆಯಾ? ಅದನ್ನೂ ಗಮನಿಸಿ. ನೀವು ಆ ವಿಷಯವನ್ನ ಕೇವಲ ನೋಡೋಕೆ ಶುರು ಮಾಡಿದ ತಕ್ಷಣ ಆ ನೋವಿನ ಸರಪಳಿ ಅಲ್ಲಿಗೆ ಕಟ್ಟಾಗುತ್ತೆ. ಇದನ್ನೇ ಬುದ್ಧ ಕಲಿಸಿಕೊಟ್ಟ ನಿಜವಾದ ಮೈಂಡ್ಫುಲ್ನೆಸ್. ನೋಡಿ ಸ್ನೇಹಿತರೆ, ನೀವು ಇಷ್ಟೆಲ್ಲ ವರ್ಷ ಧ್ಯಾನ ಮಾಡಿದ್ರೂ ನಿಮಗೆ ಶಾಂತಿ ಸಿಕ್ಕಿಲ್ಲ ಅಂದ್ರೆ ನಿಮ್ಮ ಪ್ರಯತ್ನ ತಪ್ಪಲ್ಲ. ನೀವು ಹೋಗ್ತಿರೋ ದಿಕ್ಕು ಸ್ವಲ್ಪ ತಪ್ಪಿತ್ತು ಅಷ್ಟೇ. ಇವತ್ತಿನಿಂದ ಒಂದು ಕೆಲಸ ಮಾಡಿ, ಮನಸ್ಸನ್ನ ಬಲವಂತವಾಗಿ ನಿಲ್ಲಿಸೋಕೆ ಹೋಗಬೇಡಿ. ಅದರ ಬದಲು ಮನಸ್ಸು ಏನೇ ಮಾಡ್ತಿದ್ರೂ ಅದನ್ನ ಸುಮ್ಮನೆ ನೋಡಿ, ಅಷ್ಟೇ ಸಾಕು. ನಿಮ್ಮ ಈ ಕ್ಷಣದ ಅನುಭವ ಹೇಗಿದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಈ ಬದಲಾವಣೆಗೆ ನೀವು ಸಿದ್ಧರಿದ್ರೆ ಮರೆಯದೆ ನಾನು ಸತಿ ಅಭ್ಯಾಸ ಮಾಡ್ತೇನೆ ಅಂತ ಕಾಮೆಂಟ್ ಮಾಡಿ. ಇದು ನಿಮ್ಮ ಬದಲಾವಣೆಯ ಕಡೆಗಿನ ಮೊದಲ ಹೆಜ್ಜೆಯಾಗಿರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಬುದ್ಧನ ಇಂತಹ ಸರಳ ಮತ್ತು ಆಳವಾದ ಜ್ಞಾನಕ್ಕಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಡಿಬೇಡಿ. ನೆನಪಿಡಲಿ, ಶಾಂತಿ ಅನ್ನೋದು ಎಲ್ಲೋ ಹೊರಗಿಲ್ಲ, ಅದು ನಿಮ್ಮ ಒಳಗೇ ಇದೆ. ನಮಸ್ಕಾರ.